ಆ್ಯಕ್ಚುಲಿ ಪೋಕ್ಸೋ ಆ್ಯಕ್ಟ್ನ ತಂದಿದ್ದು ಸೆಕ್ಸುವಲ್ ಅಫೆನ್ಸಸ್ದಿಂದ ಮಕ್ಕಳನ್ನ ಸೇವ್ ಮಾಡೋದಕ್ಕೆ. ಬಟ್ ಪೋಕ್ಸೋ ಆ್ಯಕ್ಟ್ ಈಸ್ ನೌ ಬಿಕಮ್ ಎ ಬಿಸ್ನೆಸ್. ಅನ್ಸಿಕಾ ಸಿಂಗ್ ಅನ್ನೋಳು 150 ಜನನ ಹನಿ ಟ್ರ್ಯಾಪ್ಗೆ ಇಳಿಸಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಲ್ಯಾಕ್ಸ್ ಆಫ್ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ತಾಳೆ. ಅದರಲ್ಲಿ 15 ಜನ ಪೊಲೀಸ್ ಆಫೀಸರ್ಗಳು ಇರ್ತಾರೆ. 18ಗಿಂತ ಬಿಲೋ ಏಜ್ ಇರುವಂಥ ಹುಡುಗಿಯರ ಜೊತೆ ವ್ಯಭಿಚಾರ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಆ್ಯಕ್ಟ್ ಇಡಿಸಿ ಅವ್ರ ಹತ್ರ ಲ್ಯಾಕ್ಸ್ ಆಫ್ ಅಮೌಂಟ್ನ ಸೆಟಲ್ಮೆಂಟ್ ಮಾಡ್ಕೊತಾಳೆ ಈ ಅನ್ಸಿಕಾ ಸಿಂಗ್ ಅನ್ನೋಳು. ನಾವು ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ ಆ್ಯಕ್ಚುಲಿ ಪೋಕ್ಸೋ ಆ್ಯಕ್ಟ್ ಅನ್ನೋದು ತಿಳಿಯೋಣ. ಆ್ಯಂಡ್ ನಿಮಗೆ ಈ ಥರದ ಅನ್ಸಿಕಾ ಸಿಂಗ್ ಮಾಡಿರುವಂಥ ಸ್ಕ್ಯಾಮು ನಿಮಗೆ ಆಗಬಾರ್ದು ಅಂತ ನಿಮ್ಮ ಮೈಂಡಿಗೆ ಅವೇರ್ನೆಸ್ ತುಂಬೋದಕ್ಕೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ ಇರುವಂಥ ಕಂಟೆಂಟು, ದಯವಿಟ್ಟು ಕೊನೆವರೆಗೂ ನೋಡಿ. ವಾಟ್ ಈಸ್ ಪೋಕ್ಸೋ ಆ್ಯಕ್ಟ್? ಪೋಕ್ಸೋ ಆ್ಯಕ್ಟ್ನ ಮೀನಿಂಗು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸ್ ಆ್ಯಕ್ಟ್ 2012. ಅಂದರೆ 18 ಇಯರ್ಸ್ ಬಿಲೋ ಏಜ್ ಇರುವಂಥ ಹುಡುಗಿಯರಿಗೆ ಈ ಒಂದು ನ್ಯಾಯ ಅನ್ನೋದು ಸಿಗುತ್ತೆ. ಈ ಒಂದು ಕೇಸು ಎಷ್ಟು ಕ್ರಿಟಿಕಲ್ ಆಗಿರುತ್ತಂದರೆ, ರೀಸೆಂಟಾಗಿ ಕೋರ್ಟು ತೆಲುಗು ಮೂವಿ ಒಂದು ಬಂತಲ್ಲ, ಆ ಒಂದು ಮೂವಿದಲ್ಲಿ ಲಾಯರ್ ಒಂದು ಡೈಲಾಗ್ ಹೇಳ್ತಾರೆ, ಹುಡುಗಿಗೆ ಇಷ್ಟ ಇದ್ದು ತನ್ನಷ್ಟಕ್ಕೆ ತಾನೇ ಹುಡುಗನ ಕೈ ತನ್ನ ಮೇಲೆ ಹಾಕ್ಕೊಂಡ್ರು ಅದು ಪೋಕ್ಸೋ ಆ್ಯಕ್ಟ್ ಕೆಳಗಡೆನೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ಒಬ್ಬ ಮೈನರ್ ಹುಡುಗಿ ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಹುಡುಗನ ಜೊತೆ ಅದು ಪೋಕ್ಸೋ ಆ್ಯಕ್ಟ್ ಕೆಳಗಡೆನೆ ಬರುತ್ತೆ. ಅವ್ರಿಗೆ ಇಷ್ಟ ಇದ್ದು ಆ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅದು ಪೋಕ್ಸೋ ಆ್ಯಕ್ಟ್ ಕೆಳಗಡೆನೆ ಬರುತ್ತೆ, ಇಷ್ಟ ಇದ್ದರು. ಯಾಕಂದರೆ ಮೈನರ್ ಹುಡುಗಿ ಆಗಿರೋದ್ರಿಂದ. ಸೊ ಅಷ್ಟು ಕ್ರಿಟಿಕಲ್ ಆಗಿ ಇರುತ್ತೆ ಈ ಒಂದು ಪೋಕ್ಸೋ ಆ್ಯಕ್ಟ್. ಈ ಒಂದು ಪೋಕ್ಸೋ ಆ್ಯಕ್ಟಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ಜೈಲು ಶಿಕ್ಷೆ ನಿಮಗೆ 20 ವರ್ಷ ಆದರೂ ಇರ್ಬೋದು, ಅಥವಾ ಲೈಫ್ ಟೈಮ್ ಜೈಲು ಶಿಕ್ಷೆ ಆದರೂ ಆಗ್ಬೋದು, ಮರಣದಂಡ ಕೂಡ ಆಗ್ಬೋದು. ಸೊ ಆ ಥರ ಅಷ್ಟು ಕ್ರಿಟಿಕಲ್ ಆಗಿರುತ್ತೆ ಈ ಒಂದು ಕೇಸು. ನಾಲಾಗಿ ಬೇರೆ ಕೇಸುಗಳಲ್ಲಿ ಕ್ರಿಮಿನಲ್ ಇವರೇ ಅನ್ನೋದಕ್ಕೆ ತುಂಬ ಪ್ರಾಸೆಸ್ ಇರುತ್ತೆ, ತುಂಬ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಟೈಮ್ ತಗೊಳ್ತಾರೆ ಜಡ್ಜು. ಬಟ್ ಈ ಒಂದು ಪೋಕ್ಸೋ ಆ್ಯಕ್ಟಲ್ಲಿ ಇನ್ಸ್ಟ್ಯಾಂಟ್ ರಿಯಾಕ್ಷನನ್ನು ತೆಗೆದುಕೊತಾರೆ, ಇನ್ಸ್ಟಾಂಟ್ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ. ಸೊ ಯಾಕಂದರೆ ಅಲ್ಲಿ ಮೈನರ್ ಹುಡುಗಿ ಆಗಿರೋದ್ರಿಂದ ಅಷ್ಟು ಕ್ರಿಟಿಕಲ್ ಆಗಿರುತ್ತೆ. ಈ ಒಂದು ಕೇಸ್ನ ಹುಡುಗಿನೇ ಇಡಬೇಕಾಗಂತಿಲ್ಲ, ಅವರ ತಂದೆ ಆದವರಾಗಿರ್ಬೋದು, ಅಥವಾ ತಾಯಿ ಆದವರಾಗಿರ್ಬೋದು, ಅಥವಾ ಈ ಊರುಗಳಲ್ಲಿ ಇರ್ತಾರಲ್ಲ ಆಶಾ ವರ್ಕರ್ಸು ಆ್ಯಂಡ್ ಅಂಗನವಾಡಿ ಟೀಚರ್ಸು, ಏನಾದರೂ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದ್ದರೆ, ಸೊ ಇವರು ಆಶಾ ವರ್ಕರ್ಸು ಅಂಗನವಾಡಿ ಟೀಚರ್ಸು ಅದನ್ನು ಗೌರ್ಮೆಂಟ್ಗೆ ತಿಳಿಸ್ಬೇಕಾಗುತ್ತೆ. ಅದು ಅವರ ಕರ್ತವ್ಯ. ಇಲ್ಲ ತಿಳಿಸಿಲ್ಲ ಅಂದರೆ, ಏನಾದರೂ ಗೊತ್ತಾದರೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟು ಕ್ರಿಟಿಕಲ್ ಆಗಿರುವಂಥ ಆ್ಯಕ್ಟ್ ಇದು. ಆ್ಯಕ್ಟ್ನ ಇಷ್ಟು ಕ್ರಿಟಿಕಲ್ ಯಾಕೆ ಮಾಡಿದ್ರು ಅಂದರೆ, ಆವಾಗ 2012 ಆ ಕಡೆ ಇರುವಾಗ ಗಳನ್ನು ನಡೀತಾ ಇತ್ತು. ಇವರು ಆ ಥರ ಕೆಲಸಗಳು ನಡೆಯಿದ್ರೆ ಅದರಲ್ಲಿ 50% ಹುಡುಗಿಯರು ಮೈನರ್ಸ್ ಆಗ್ತಾ ಇತ್ತು. ಆವಾಗ ಆ ಕೇಸ್ನ ಮೈನರ್ ಹುಡುಗಿ ಮೇಜರ್ ಹುಡುಗಿ ಅಂತ ತೆಗೆದುಕೊತಾ ಇರಲಿಲ್ಲ. ಆ ಒಂದು ಕೇಸ್ನ ಒಂದು ತೆಗೆದುಕೊತಾ ಇದ್ರು. ಆ ಕಾರಣದಿಂದ ಚಿಲ್ಡ್ರನ್ಸ್ಗೆ ಏನಾದರೂ ಒಂದು ನ್ಯಾಯ ಸಿಗಬೇಕು, ಅವ್ರಿಗೆ ಒಂದು ಆ್ಯಕ್ಟ್ ಅನ್ನೋದು ಕೊಡಬೇಕು ಅಂತ ಈ ಒಂದು ಪೋಕ್ಸೋ ಆ್ಯಕ್ಟ್ನ ತರ್ತಾರೆ. ಈ ಒಂದು ಆ್ಯಕ್ಟ್ನ ಯೂಸ್ ಮಾಡಿಕೊಂಡು ಅನ್ಸಿಕಾ ಸಿಂಗ್ ಅನ್ನೋಳು ವಿಚಾರವನ್ನು ನಡೆಸ್ತಾಳೆ, ಲ್ಯಾಕ್ಸ್ ಆಫ್ ಅಮೌಂಟನ್ನು ಸಂಪಾದನೆ ಮಾಡ್ಕೊಳ್ತಾಳೆ ಈ ಒಂದು ಪೋಕ್ಸೋ ಆ್ಯಕ್ಟ್ನ ಯೂಸ್ ಮಾಡಿಕೊಂಡು. ಸೊ ಇವ್ರ ಸ್ಟೋರಿ ಕೇಳಬೇಕಂದ್ರೆ, ಕೊರೋನಾ ಟೈಮಲ್ಲಿ ಇವರ ತಂದೆ ತೀರೋಗಿರ್ತಾರೆ. ಆ್ಯಂಡ್ ಅವಾಗಿಂದ ಈ ಅನ್ಸಿಕಾ ಸಿಂಗ್ ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ ಅಂದರೆ, ಅಲ್ಲಿನ ಏರಿಯಾದವರು, ಅವರ ಮನೆ ಇರುವ ಏರಿಯಾದವರೆಲ್ಲ ಅವ್ರ ಮನೆಯಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಅಣ್ಣ ತಾಯಿ ಇರ್ತಾರೆ. ಸೊ ಅವರು ಏನು ಮಾಡೋದಕ್ಕೆ ಆಗಲ್ಲ. ಅವರು ತುಂಬ ಹೇಳ್ತಾರೆ, ಯಾಕೆ ಈ ಥರ ಮಾಡ್ತೀಯಾ ಅಂತ ಹೇಳ್ತಾರೆ. ಬಟ್ ಅವ್ರ ಮಾತು ಕೇಳೋದಿಲ್ಲ, ಅವ್ರ ಜೊತೆನೇ ರೂಡಾಗಿ ಬಿಹೇವ್ ಮಾಡ್ತಿರ್ತಾಳೆ. ಸೊ ಆವಾಗ ಅವ್ರ ಅಣ್ಣ ಏನು ಮಾಡೋಕ್ಕಾಗದೆ, ಇವರ ಕಾಟ ತಡ್ಕೊಳ್ಳೋಕ್ಕಾಗದೆ ಬೇರೆ ಕಡೆ ಹೋಗ್ತಾನೆ. ಬೇರೆ ಕಡೆ ಸಂಸಾರವನ್ನು ಹಿಡ್ಕೊಂಡು ಅವರ ಜೀವನವನ್ನು ನಡೆಸ್ತಾ ಇರ್ತಾಳೆ. 2020 ಆ ಟೈಮಲ್ಲಿ ಈ ಅನ್ಸಿಕಾ ಸಿಂಗ್ ಹಳ್ಳಿಯಿಂದ ಸಿಟಿಗೆ ಹೋಗ್ತಾಳೆ. ಸೊ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹುಡುಗರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರ ಜೊತೆ ಮೆಸೇಜ್ ಮಾಡಿಕೊಂಡು ಅವ್ರನ್ನ ಟೆಂಪ್ಟ್ ಮಾಡ್ತಾ ಇರ್ತಾಳೆ. ಸೊ ಅವ್ರಿಗೆ ಟೆಂಪ್ಟ್ ಮಾಡಿ ಅವ್ರಿಗೆ ಅದು ಇದು ಹೇಳಿ ಅವ್ರ ಮನೆಗೆ ಕರ್ಸ್ಕೊಂಡು ಆ ಒಂದು ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅದನ್ನು ರಿಕಾರ್ಡ್ ಮಾಡಿಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು
ಸಮ್ ಅಮೌಂಟ್ನ ಅರ್ನ್ ಮಾಡ್ತಿರ್ತಾಳೆ. ಹೀಗೆ ತುಂಬ ಈ ಥರ ಮಾಡ್ತಾ ಇರ್ತಾಳೆ. ಸೊ ಗೋರಖ್ಪುರದಲ್ಲಿ ಒಂದು ಮನೆಯನ್ನು ರೆಂಟ್ಗೆ ತೆಗೆದುಕೊಳ್ತಾಳೆ. ಸೊ ಮನೆಯನ್ನು ರೆಂಟ್ಗೆ ತೆಗೆದುಕೊಂಡು ಈ ಒಂದು ವ್ಯಭಿಚಾರವನ್ನು ನಡೆಸ್ತಾ ಇರ್ತಾಳೆ. ಒಂದೊಂದು ನೈಟು ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಅವರು ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ತಾರೆ. ಅವ್ರ ಹತ್ರ ಅಮೌಂಟ್ನ ಬ್ಲ್ಯಾಕ್ ಮೇಲ್ ಮಾಡಿ ತೆಗೆದುಕೊತಾ ಇರ್ತಾಳೆ. ಸೊ ಹೀಗೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಇವಳ ಬಿಸ್ನೆಸ್ಸು ಅಂತ ಹೇಳಿ ಇಬ್ಬರು ಮೈನರ್ ಹುಡುಗಿರನ್ನ ತಗೊತಾರೆ. ಸೊ ಇವ್ರ ಹತ್ರ ಈ ಮೈನರ್ ಹುಡುಗಿರನ್ನ ಇಟ್ಕೊಂಡು ಅವ್ರ ಜೊತೆ ವ್ಯಭಿಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವರು ಎಷ್ಟು ಡೆವಲಪ್ ಆಗಿದ್ರು ಅಂದರೆ ಬ್ರೋಕರ್ ಹೌಸು ಕೂಡ ರನ್ ಮಾಡ್ತಾ ಇರ್ತಾಳೆ. ಅಷ್ಟು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ರು. ಅದೇ ಹೇಳಬೇಕು. ಹೀಗೆ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೀಗೆ ಅವ್ರಿಗೆ ಏನೋ ಬುಡಿ ಹೊಡೆದು ಮನೆಗೆ ಕರ್ಕೊಂಡು ಈ ಥರ ಕೆಲಸವನ್ನು ಮಾಡಿಸಿ ಆ ಒಂದು ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಪೋಕ್ಸೋ ಆ್ಯಕ್ಟ್ನ ಇಡಿಸಿ ಅವ್ರ ಹತ್ರ ಒಂದಷ್ಟು ಅಮೌಂಟ್ನ ಸೆಟಲ್ಮೆಂಟ್ ಮಾಡ್ಕೊತಾಳೆ. ಸೊ ಈ ಥರ ಒಬ್ಬರಿಗೆ ಅಲ್ಲ ಸುಮಾರು ಜನಕ್ಕೆ ಈ ಥರನೇ ಆಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಒಬ್ಬ ಪೊಲೀಸ್ ಆಫೀಸರ್ನು ಕೂಡ ಈ ಒಂದು ಸ್ಕ್ಯಾಮ್ಗೆ ಇಳಿತಾಳೆ. ಆ ಒಂದು ಪೊಲೀಸ್ ಆಫೀಸರ್ ಕೂಡ ಈ ಸ್ಕ್ಯಾಮಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಆ ಸ್ಕ್ಯಾಮ್ ನ್ಯಾಯ ಅನ್ನೋದು ಅವ್ರ ಮನೆಯಲ್ಲಿ ಬೇರೆ ಎಲ್ಲೂ ಸೆಟಲ್ಮೆಂಟ್ ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಈ ಒಂದು ಸ್ಕ್ಯಾಮು ಪೊಲೀಸ್ ಸ್ಟೇಷನಲ್ಲೇ ಸೆಟಲ್ಮೆಂಟ್ ಮಾಡ್ಕೊತಾರೆ, ಬೇರೆ ಎಲ್ಲೂ ಅಲ್ಲ. ಸೊ ನಮಗೇನಾದರೂ ಪ್ರಾಬ್ಲಮ್ ಆದರೆ ನಾವು ಹೋಗೋದೇ ಪೊಲೀಸ್ ಸ್ಟೇಷನ್ಗೆ. ಆ ಪೊಲೀಸವರೇ ಪ್ರಾಬ್ಲಮ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಬರುತ್ತೆ ನೀವೇ ಯೋಚನೆ ಮಾಡಿ. ಅವಳಿಗಿನ್ನ ಧೈರ್ಯ ತುಂಬ ಜಾಸ್ತಿ ಬಂತು. ಪೊಲೀಸವರೇ ನನ್ನ ಏನು ಮಾಡೋಕ್ಕಾಗಿಲ್ಲ, ಇನ್ಯಾರು ಮಾಡೋಕ್ಕಾಗುತ್ತೆ ಅಂತ. ಹೀಗೆ 15 ಜನ ಪೊಲೀಸವ್ರನ್ನ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಲ್ಯಾಕ್ಸ್ ಆಫ್ ಅಮೌಂಟ್ನ ಅರ್ನ್ ಮಾಡ್ತಾಳೆ. ಹಾಗೆ ಇನ್ನೊಬ್ಬ ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿನ ಈ ಒಂದು ಸ್ಕ್ಯಾಮ್ಗೆ ಇಳಿದು ಅವ್ರಿಗೆ ಈ ಥರನೇ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಅಮೌಂಟ್ನ ಇಸ್ಕೊಳ್ತಾ ಇರ್ತಾಳೆ. ಪಾಪ ಅವರು ಚಿಕ್ಕ ಜಾಬ್ ಮಾಡ್ಕೊಂಡವರು. ಸೊ ಒಂದೊಂದು ಸರಿ ಒಂದೊಂದು ಅಮೌಂಟ್ನ ಹೇಳೋದು, ನನಗೆ ನಾಳೆ 20,000 ಬೇಕು, ನೀನು ಕೊಡಲೇಬೇಕು, ಇಲ್ಲಾಂದರೆ ನಿನ್ನ ಮೇಲೆ ಪೋಕ್ಸೋ ಆ್ಯಕ್ಟ್ನ ಇಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಈಸ್ಕೊಳ್ತಾ ಇರ್ತಾಳೆ. ಹಾಗೆ ಒಂದಿನ ಅವರ ಬರ್ತ್ಡೇ ಬರುತ್ತೆ. ಆ ಬರ್ತ್ಡೇಯಲ್ಲಿ ತುಂಬ ಪಾರ್ಟಿ ನಡೀತಾ ಇರುತ್ತೆ, ತುಂಬ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅವರು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಹನ್ಸಿಕಾ ಸಿಂಗ್ ತುಂಬ ಫುಲ್ಲು ಆಗಿರ್ತಾಳೆ. ಆ್ಯಂಡ್ ಹುಡುಗನೂ ಬರ್ತಾನೆ ಅಲ್ಲಿಗೆ, ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ. ಯಾಕಂದರೆ ಬರೋದು ಆ ಹುಡುಗನಿಗೆ ಫೋನ್ ಮಾಡಿ ಹೇಳಿರ್ತಾಳೆ, ನೀನು ನಾಳೆ ನನಗೆ 50,000 ಕೊಟ್ಟಿಲ್ಲ ಅಂದರೆ ನಿನ್ನ ಕತೆ ನೋಡ್ತೀನಿ ಅಂತ ಹೇಳಿರ್ತಾಳೆ. ಸೊ ಹುಡುಗನು ಅವನ ಇಬ್ಬರು ಫ್ರೆಂಡ್ಸ್ ಜೊತೆ ಬರ್ತಾನೆ. ಆ್ಯಂಡ್ ಅವ್ರಿಗೆ 30,000 ಅನ್ನೋದು ಕೊಡ್ತಾರೆ. 20,000 ನನಗೆ ಕೇಳಿದ್ದು, ನನಗೆ 50,000 ಕೇಳಿದ್ದು, ನನಗೆ 50,000 ಬೇಕೇ ಬೇಕು ಅಂತ ಅಲ್ಲಿ ತುಂಬ ಕಿರ್ಚ್ತಾಳೆ. ಅವ್ರ ಮೇಲೆ ತುಂಬ ಗಲಾಟೆಗೆ ಹೋಗ್ತಾಳೆ. ಹೀಗೆ ಗಲಾಟೆದಲ್ಲಿ ಕೊಡ್ದಿರ್ತಾಳಲ್ಲ. ಸೊ ಅದಕ್ಕಾಗಿ ಆ ಹುಡುಗನ್ನ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಬಟ್ ಆ ಒಂದು ಬುಲೆಟ್ಟು ಅವನ ಫ್ರೆಂಡ್ ಹೊಟ್ಟೆಗೆ ತಗುಲುತ್ತೆ. ಸೊ ಆವಾಗ ಎಲ್ಲರೂ ಅವಳನ್ನ ಇಟ್ಕೊಳ್ತಾಳೆ. ಅಲ್ಲಿ ಪಾರ್ಟಿದಲ್ಲಿ ಇದ್ದವರೆಲ್ಲ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ. ಆವಾಗ ಈ ಹನ್ಸಿಕಾ ಸಿಂಗ್ ಮಾಡಿರುವ ಎಲ್ಲ ಸ್ಕ್ಯಾಮ್ಗಳು ಒಂದೊಂದೇ ಆಚೆ ಬರುತ್ತೆ. ಸೊ ಈ ಥರ ಸಿಕ್ಕಾಕೊಳ್ತಾಳೆ ಇವಳು. ಸೊ ಇಷ್ಟು ಜನ ಲೈಫು ಹಾಳಾಗಿರ್ಬೋದು ನೋಡಿ. ಪಾಪ ಎಷ್ಟೊಂದು ಜನ ದುಡ್ಡು, ಎಷ್ಟು ಲ್ಯಾಕ್ಸಲ್ಲಿ ದುಡ್ಡು. ಯಾಕಂದರೆ ಅವಳಿಗೆ ಅಷ್ಟು ಹುಚ್ಚು ಇತ್ತು ದುಡ್ಡು ಅಂದರೆ. ಸೊ ಯಾವುದಕ್ಕಾದರೂ ರೆಡಿ ಇದ್ಲು ದುಡ್ಡುಗೋಸ್ಕರ. ಸೊ ಮಕ್ಕಳನ್ನ, ಮೈನರ್ ಹುಡುಗಿರನ್ನ ತರ್ತಾಳೆ, ಅವಳು ವ್ಯಭಿಚಾರ ಮಾಡ್ತಾಳೆ. ಥರ ತುಂಬ ಚೆನ್ನಾಗಿ ಅರ್ನ್ ಮಾಡಿಕೊಂಡು ಸಿಕ್ಕಾಕೊಂಡ್ಳು. ನಿಮಗೆ ಏನಾದರೂ ಈ ಥರ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಮೆಸೇಜ್ಗಳು ಆ ಥರ ಏನಾದರೂ ಬಂದರೆ ಹುಷಾರಾಗಿರಿ ಅಂತ ಮಾತ್ರ ಹೇಳ್ಬೋದು ಅಷ್ಟೇ. ಯಾಕಂದರೆ ಹುಡುಗರು ಟೆಂಪ್ಟ್ ಆಗೋದು ಕಾಮನ್ನು. ಯಾಕಂದರೆ ಹುಡುಗಿ ಚೆನ್ನಾಗಿದ್ದರೆ ನಮ್ಮ ಹುಡುಗರು ಸೋರಿಸ್ಬಿಡ್ತಾರೆ, ಅದು ಗೊತ್ತಿರೋ ವಿಷಯ ಎಲ್ಲರಿಗೂ. ಸೊ ಹುಷಾರಾಗಿರಿ. ಈ ಮೈನರ್ ಹುಡುಗಿರ ಜೊತೆ ಕೂಡ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಲೈಫೇ ಹೋಗ್ಬಿಡುತ್ತೆ. ದಯವಿಟ್ಟು ಸ್ವಲ್ಪ ನಾಲೆಡ್ಜನ್ನು ನಿಮ್ಮ ಮೈಂಡಲ್ಲಿ ತುಂಬಿಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಐ ಹೋಪ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೊಂದು ಕಂಟೆಂಟ್ನೆಲ್ಲ ಗ್ಯಾದರ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ. ಸೊ ನೀವು ಕೊಡುವಂಥ ಆ ಲೈಕು, ಆ ಕಮೆಂಟು ನನಗೆ ಒಂಥರ ಮೋಟಿವೇಶನ್. ಯಾರಿಗೋ ಯೂಸ್ ಆಯ್ತಲ್ಲ ಅಂತ ನಾನು ಇನ್ನೂ ಸುಮಾರು ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಮೋಟಿವೇಶನ್ ಸಿಗುತ್ತೆ ನೀವು ಮಾಡೋ ಲೈಕು ಕಮೆಂಟಿಂದ.
ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ನಿಮಗೆ ಬೇಗ ಬರುತ್ತೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.